ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್. ಇವತ್ತು ತುಂಬ ರುಚಿಕರವಾದ ರೆಸಿಪಿ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅದು ಅಂದರೆ ಬದನೆಕಾಯಿಲಿ ತವಾ ಫ್ರೈ. ತುಂಬ ಸ್ಪೆಷಲ್ ಆಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅನ್ನದ ಜೊತೆ ತಿಳಿಸಾರು, ರಸಮ್ಮು, ಸಾಂಬಾರು ಜೊತೆ ತುಂಬ ಚೆನ್ನಾಗಿರ್ತದೆ. ಮೊದಲು ಒಂದು ಬದನೆಕಾಯಿನ ತೊಗೊಂಡು ಅದನ್ನ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. ರೌಂಡಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಇದು ಕಟ್ ಮಾಡಾಗಿದೆ. ಈ ಥರ ಎಲ್ಲನೂ ರೌಂಡಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಪ್ಲೇಟ್ಗೆ 1 ಸ್ಪೂನಷ್ಟು ಆಯಿಲು, ರವೆ ತೊಗೋತಾ ಇದ್ದೀನಿ 1 ಸ್ಪೂನಷ್ಟು. ನೀವು ಎಷ್ಟು ಬದನೆಕಾಯಿನ ಫ್ರೈ ಮಾಡ್ತೀರಿ ಅಷ್ಟಕ್ಕೆ ಎಷ್ಟು ಬೇಕು ಮೆಜರ್ಮೆಂಟು 2 ಪಟ್ಟು ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಪುಡಿ ಸೇರಿಸ್ತಾ ಇದ್ದೀನಿ 1 ಸ್ಪೂನು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೇನು ಮಸಾಲೆಗಳು ಬೇಕಾಗಿಲ್ಲ. ಇದೇ ಮಸಾಲೆ ತುಂಬ ಚೆನ್ನಾಗಿರ್ತದೆ. ಮಾಮೂಲಿ ಅದೇ ಬಜ್ಜಿ ಬೋಂಡ ಎಲ್ಲ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ತವಾ ಫ್ರೈನ ಮಾಡ್ಕೊಳ್ಳಿ. ಇದೆಲ್ಲ ಸ್ಲೈಸಸ್ಗೆಲ್ಲ ಹಚ್ಕೋತಾ ಇದ್ದೀನಿ ಈ ಮಿಶ್ರಣನ. ನೋಡಿ, ಈ ಥರ ಎಲ್ಲದನ್ನು ಹಚ್ಕೋಬೇಕು. ಒಂದು ತವಾನ ಬಿಸಿಗಿಟ್ಟು ಡೈರೆಕ್ಟಾಗಿ ತವದ ಮೇಲೆ ಎಲ್ಲನೂ ಹಾಕಬೇಕು. ಒಂದೊಂದಾಗಿ ಇಟ್ಕೊಳ್ಳೋದಷ್ಟೇ. ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ಅದೇ ಬಜ್ಜಿ ಬೋಂಡ ಹಪ್ಪಳ ಸಂಡಿಗೆ ತಿಂದಿದ್ರೆ ಬೇಜಾರಾಗಿದ್ದರೆ ಈ ಥರ ಒಂದು ರೆಸಿಪಿ ಮಾಡಿಕೊಂಡ್ರೆ ಊಟದ ಜೊತೆ ನಂಚ್ಕೊಳ್ಳೋಕ್ಕೂ ಚೆನ್ನಾಗಿರ್ತದೆ, ತಿನ್ನೋಕ್ಕೂ ಚೆನ್ನಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ, ಎಲ್ಲ ಸ್ಲೈಸಸ್ನು ತವದ ಮೇಲೆ ಇಟ್ಕೋತಾ ಇದ್ದೀನಿ. ಈಗ ಇದಕ್ಕೆ 1 ಸ್ಪೂನಷ್ಟು ಆಯಿಲ್ನ ಸೇರಿಸ್ತಾ ಇದ್ದೀನಿ. ನೀವು ಎಣ್ಣೆ ಬದಲು ತುಪ್ಪನೂ ಕೂಡ ಸೇರಿಸ್ಕೋಬೋದು. ಎರಡೂ ಕಡೆ ಕ್ಲೀನಾಗಿ ಬೇಯಿಸ್ಕೋಬೇಕು. ನೋಡಿ, ಎಲ್ಲನೂ ಉಲ್ಟಾ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಬೇಗ ಬೆಂದ್ಬಿಡುತ್ತೆ. ಇದು ಸ್ಲೈಸಸ್ ಆಗಿ ಕಟ್ ಮಾಡಿದ್ದೀವಲ್ಲ, ಜಾಸ್ತಿ ಟೈಮೇನು ತಗೊಳ್ಳಲ್ಲ. ನಾನು ಮೊದಲೇ ತಿಳಿಸಿರೋ ಹಾಗೆ ತಿನ್ನೋಕೆ ಮಾತ್ರ ತುಂಬ ಯಮ್ಮಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ಹಾಕಿ ನಾವು ಈ ಥರ ಫ್ರೈ ಮಾಡೋದ್ರಿಂದ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ತವಾ ಫ್ರೈ ರೆಡಿ. ನೋಡಿ, ಇದು ರೆಡಿಯಾಗಿದೆ. ಡೈರೆಕ್ಟಾಗಿ ಈ ಥರ ಅನ್ನದ ಜೊತೆ ತಿನ್ಬೋದು, ಇಲ್ಲ ರಸಮ್ಮು, ಸಾಂಬಾರು ಏನರ ಜೊತೆನಾದರೂ ಗುಡ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.